ಇಲ್ಲ ಅದೇ ಈ ಒಂದು ಥಾಟ್ ಒಂದು ಒಂದು ಅಥರ್ವ ವೇದಗಳು ಅಂತ ಏನು ಕರೀತಾರೆ ನಮ್ಮಲ್ಲಿ 4 ವೇದಗಳಲ್ಲಿ ಒಂದು ಅದು ಕೆಲವು ಮಹಾರಾಜರುಗಳೆಲ್ಲ ತಮ್ಮ ಶತ್ರುಗಳನ್ನ ಸಂಹಾರ ಮಾಡೋದಕ್ಕೆ ಅಂತ ಬಳಸ್ತಾ ಇದ್ದಂಥ ಅಂಶ ಅದು ಆದಮೇಲೆ ಏನಾಗ್ತದೆ ಹಿಸ್ಟ್ರಿಯಲ್ಲಿ ಇಲ್ಲೆಲ್ಲ ಇದಿದ್ರೆ ಭಾಳ ಡೇಂಜರ್ ಇರುತ್ತೆ ಅಂತ ಹೇಳಿ ಅಥರ್ವವೇದನ ಮುಚ್ಚಾಕ್ಬಿಡ್ತಾರೆ, ಆ ವೇದನೆ ಮುಚ್ಚಾಕ್ತಾರೆ. ಆದರೆ ಅದು ಸ್ಮೃತಿಯಲ್ಲಿ ಬಂದಿದ್ದು, ಬಾಯಿಂದ ಬಾಯಿಗೆ ಬಂದಿರೋದ್ರಿಂದ ಕೆಲವು ತುಂಬ ಶ್ಲೋಕಗಳು ಬಾಯಲ್ಲಿ ಉಳ್ಕೊಳುತ್ತೆ. ಇವತ್ತು ದಟ್ ಆಸ್ ಕಾಲ್ಡ್ ಒಂದು ಹೈಲೈಟ್ ಪವರ್ ಅನ್ನೋದು ಒಂದು ಇದೆ. ಇದು ಇದರ ಹಿನ್ನೆಲೆ. ಈ ಚಿತ್ರವನ್ನು ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಈ ಥರ ಒಂದು ಕಂಟೆಂಟನ್ನು ಇವತ್ತಿನ ಜಾನ್ರಾಗೆ ಮಿಕ್ಸ್ ಮಾಡಿ ಅಷ್ಟು ಚೆನ್ನಾಗಿ ಜೋಡಿಸಿ ಆ ನೈಟ್ ಎಫೆಕ್ಟ್ ಶಾರ್ಟ್ಸ್ಗಳು ಮತ್ತು ಆ ರಿಕಾರ್ಡಿಂಗ್. ಇನ್ನೊಂದು ನನಗೆ ತುಂಬ ಹೆಮ್ಮೆ ಅಂದರೆ ಈ ಚಿತ್ರ 100% ಜಗ್ಗೇಶ್ ಸ್ಟುಡಿಯೋಲ್ಲೇ ನಡೆದಿದೆ. 100% ನಡೆದಂಥದ್ದು ಇಲ್ಲೇ. ನಾನು ಚೆನ್ನಾಗಿ ಸಾಂಗ್ ಆಡಿದ್ದೀನಿ. ಅದರಲ್ಲಿ ಏನು ಕೋಮಲ್ ಹಾಡ್ತಾರೆ, ಊಟ ಇಟ್ಟ ಭಗವಂತ, ಅದು ನಮ್ಮ ಶರಣ್ ಹಾಡಿದ್ದು. ಅವತ್ತು ಇವ್ರು ರೆಕಾರ್ಡಿಂಗಲ್ಲಿ ನಾನು ಇದ್ದೆ, ಜೊತೆಗಿದ್ದೆ. ಎಂಜಾಯ್ಡ್ ಲಾಟು. ಇಡೀ ದಿನ ನಾವು ಖುಷಿ ಪಟ್ಟಿವಿ ಅವತ್ತೆಲ್ಲ. ಸೊ ಹಾಗಾಗಿ ಇಷ್ಟು ಅಂಶಗಳನ್ನ ತಗೊಂಡು ಒಂದು ಕನ್ನಡಕ್ಕೆ ಸಾಮಾನ್ಯವಾಗಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಪಿಕ್ಚರ್ ಬೇಕು, ನಮಗೆ ಮನಸ್ಸಿಗೆ ಮುಟ್ಟುವಂಥದ್ದು ಬೇಕು. ಈ ಥರ ಎಲ್ಲ ಇವತ್ತಿನ ಪ್ರೇಕ್ಷಕರು ಇಷ್ಟಪಡ್ತಾರೆ. ನನಗೆ ಹೃದಯ ತುಂಬಿ ಬಂದಂಥದ್ದು ಒಬ್ಬ ನಟ ಅವರು ಏನು ನಂಬಿಕೆ ಇಟ್ಟು ಒಂದು ಪಾತ್ರವನ್ನು ಕೊಟ್ಟಾಗ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ಆತ ಪಾತ್ರವೇ ಆಗೋದಿದೆಯಲ್ಲ, ಐ ಥಿಂಕ್ ತುಂಬ ದೊಡ್ಡ ಕಷ್ಟವಾದ ಕೆಲಸ ಅದು. ಯಾಕೆ ಕಷ್ಟವಾದ ಕೆಲಸ ಅಂದರೆ, ಸಾಮಾನ್ಯವಾಗಿ ಕೋಮಲ್ನ ಎಲ್ಲ ಕಾಮಿಡಿನಲ್ಲಿ ನೋಡಿದ್ದಾರೆ. ಕಾಮಿಡಿನೆಲ್ಲ ಚೆನ್ನಾಗಿ ಅಭಿನಯಿಸೋದು ನೀವೆಲ್ಲ ಬೆಂತಟ್ಟಿದೆ. ಆದರೆ ಆ ಕಾಮಿಡಿ ನಟನ ಒಳಗಡೆ ಇನ್ನೊಂದು ದೈತ್ಯಾಕಾರದೊಂದು ಪ್ರತಿಭೆ ಇದೆ ಅಂತ ನೋಡಬೇಕು ಅಂದರೆ ಇದನ್ನು ನೋಡಬೇಕು. ನಾನು ಒಬ್ಬ ಅಣ್ಣನಾಗಿ ಮಾತಾಡ್ತೀನಿ, ನಾನು ಒಬ್ಬ ಸಿನಿಮಾದಲ್ಲಿ ಇಷ್ಟು ವರ್ಷ ದುಡಿದವನಾಗಿ ನಾನು ಮಾತಾಡ್ತೀನಿ. ನನಗಂತೂ ಆ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದು 5ರಿಂದ 6 ಸರಿ ನನ್ನ ಬೆನ್ನುಹುರಿ ಜುಮ್ ಅಂತ. ದಟ್ ಈಸ್ ಆ್ಯಕ್ಟಿವೇಶನ್. ಅದು ಆ್ಯಕ್ಟಿವ್ ಆಗಿದೆ ಅಂತ ಒಂದು ಫೀಲ್. ಅದು ಭಾಳ ದೊಡ್ಡ ಖುಷಿ ಆಯಿತು. ನಾನು ನಮ್ಮ ಕನ್ನಡದ ಪ್ರೇಕ್ಷಕರಲ್ಲಿ ನನ್ನ ವಿನಂತಿ ಏನು ಅಂದರೆ, ನಾವು ಆಯ್ಕೆಯಲ್ಲಿ ಯಾವುದರಲ್ಲೂ ಕಮ್ಮಿ ಇಲ್ಲ. ಉತ್ತಮವಾದ ಅಂಶಗಳನ್ನೆಲ್ಲ ಚೆನ್ನಾಗಿ ಆಯ್ಕೆ ಮಾಡ್ಕೊಳ್ಳೋಂಥದ್ದು. ನಿಮ್ಮ ಮುಂದೆ ಬರ್ತಾ ಇದೆ ಪಿಕ್ಚರು. ಇದನ್ನು ಹೃದಯದಿಂದ ನೋಡಿ, ಹೃದಯದಿಂದ ಅರಸಿ. ಕನ್ನಡ ಗೆಲ್ಲಬೇಕು, ಕನ್ನಡ ಗೆಲ್ತಾನೇ ಇರಬೇಕು. ಕನ್ನಡ ಮೊದಲು, ಮಿಕ್ಕಿದ್ದು ನಂತರ. ಇವತ್ತು ನನಗೆ ತುಂಬ ದೊಡ್ಡ ಸಂತೋಷ. ಲಾಸ್ಟ್ ಅಕ್ಟೋಬರಿಂದ ಮೇವರೆಗೂ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು, ಭಯ ಬಿದ್ದಿತ್ತು. ನೋಡ್ರಿ, ಲಾಸ್ಟು ಮೇವರೆಗೂ ಸ್ವಲ್ಪ ಭಯ ಬಿದ್ದಿದ್ದೆ ನಾನು. ಯಾಕೆ ಇಂಡಸ್ಟ್ರಿ ಈಗ ಆಗ್ತಾಯಿದೆ, ಯಾಕೆ ಜನ ಬರ್ತಾ ಇಲ್ಲ, ಏನಾಗ್ತಾಯಿದೆ, ಇದೆಲ್ಲ ತುಂಬ ದೊಡ್ಡ ಕೊರಗು ನಮಗೆ. ಬಟ್ ಅದೇನೋ ಗೊತ್ತಿಲ್ಲ, ಶಾರದೆ ಆಶೀರ್ವಾದನ, ಕನ್ನಡಿಗರ ಪ್ರೀತಿನ ಗೊತ್ತಿಲ್ಲ. ಮೇ ಆದಮೇಲೆ ಓಪನ್ ಆಯಿತು ನೋಡಿ ಕನ್ನಡ ಇಂಡಸ್ಟ್ರಿ. ಇವತ್ತು ಇಡೀ ಭಾರತ ಕನ್ನಡದ ಕಡೆ ತಿರುಗಿ ನೋಡೋ ಮಟ್ಟಕ್ಕೆ ಇವತ್ತು ನಮ್ಮ ಕನ್ನಡದ ಹುಡುಗರು ಬೌಂಡ್ರಿ ಕಾಲ್ಗಳನ್ನ ಹೊಡಿತಾ ಇದ್ದಾರೆ. ಅದು ತುಂಬ ದೊಡ್ಡ ಸಂತೋಷ ನಮಗೆ. ಒಂದು ಧೈರ್ಯ ಕೂಡ ಬಂದಿದೆ. ಹಾಗಾಗಿ ಈ ಪಿಕ್ಚರ್ನ ಪೂರ್ಣ ಮನಸ್ಸಿನಿಂದ ನೋಡಿ, ಹಾರೈಸಿ ಇಂಥ ಒಳ್ಳೊಳ್ಳೆ ಪ್ರಯೋಗ ಮಾಡೋದಕ್ಕೆ ಆಶೀರ್ವಾದ ಮಾಡಿ ಅಂತ ನಾನು ತಮ್ಮಲ್ಲಿ ವಿನಮ್ರರಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎರಡನೇದು ತುಂಬ ಹೈಲೈಟ್ ಏನು ಅಂತಂದರೆ, ಕಲಾವಿದೆಯಾಗಿ ಬಂದಂಥವ್ರು ಹೆಣ್ಮಕ್ಳು. ನಾವೆಲ್ಲ ಸುಮಾರು ಒಂದು 40 ಪಿಕ್ಚರ್ ಆದಮೇಲೆ ಪ್ರೊಡ್ಯೂಸರಾಗ ಧೈರ್ಯ ಮಾಡಿದ್ವಿ. ಇವರು ಆರಂಭದಲ್ಲೇ ಒಂದು ಅದ್ಭುತ ಪಿಕ್ಚರ್ನ ಕಾನ್ಸೆಪ್ಟನ್ನು ಮಾಡಿರೋದು ತುಂಬ ಧನ್ಯವಾದ. ನೀವು ಕನ್ನಡಕ್ಕೆ ಒಂದು ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ಕೋಮಲ್ನೇ ಆಯ್ಕೆ ಮಾಡ್ಕೊಟ್ಟಿದ್ದು ಅಣ್ಣನಾಗಿ. ನಾನು ಕೋಮಲ್ನ ಬಾಲ್ಯಾವಸ್ಥೆಯಲ್ಲ ಹುಟ್ಟಿದಾಗಿನ ನೋಡಿದ್ದೀನಿ. ನಮ್ಮ ಕೆ ಸುಬ್ರಹ್ಮಣ್ಯ ಹಾಸ್ಪಿಟಲಲ್ಲಿ ಹುಟ್ಟಿದಾಗ ನಾನು ಸಾಯನ ಬಿಟ್ಟಿದ್ದೆ. ಆಗ ನಮ್ಮ ಅತ್ತೆ ಎಲ್ಲರೂ ಅಮ್ಮ ಎಲ್ಲಿ ಅಂತ ಕೇಳಿದಾಗ ಹೋಗಿದ್ದಾಳೆ ಅಂತಂದಾಗ ನಾನು ರಚ್ಚೆ ಹಿಡಿದಾಗ ಸರಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ನನ್ನ ಕೋಮಲನ್ನು ನಮ್ಮ ತಾಯಿ ಮೊದಲಲ್ಲಿ ಮಾಡಿದೆ. ಫಸ್ಟ್ ಟೈಮ್ ನೋಡಿದಾಗ ನಂಗೆ ಭಾಳ ಖುಷಿ ಆಯಿತು. ಭಾಳ ಕಡೆಯಾಗಿ ಅದ್ಭುತವಾಗಿ ಅಲ್ಲಿಂದ ಹಿಡಿದು
ಇಲ್ಲಿಯವರೆಗೂ ನಾನು ಅನೇಕ ವಿಷಯದಲ್ಲಿ ಅನೇಕ ಸನ್ನಿವೇಶದಲ್ಲಿ ಎಲ್ಲ ವಿಷಯದಲ್ಲೂ ನಾನು ಜೊತೆಲಿ ಇದ್ದೀನಿ. ನಾನು ಬೆಳವಣಿಗೆ ನೋಡಿದ್ದೀನಿ, ಅವನ ಶ್ರಮನ ನೋಡಿದ್ದೀನಿ. ನನ್ನ ಪ್ರಕಾರ ನಾನೇನು ಪರೀಕ್ಷೆ ಮನಸ್ಥಿತಿ ಅನ್ನಲ್ಲ, ವಂಡರ್ಫುಲ್ ಶೋ ಮ್ಯಾನ್. ಅವನನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್. ಯಾವ ಅನುಮಾನ ಇಲ್ಲ. ಒಂದು ಪಾತ್ರನ ಕೊಟ್ಟಿದ್ದ ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಲಾಸ್ಟ್ 20 minutes ಆಫ್ ದ ಪಿಕ್ಚರ್ ಮಾಡಿದ್ದಾರೆ. ನಮಸ್ಕಾರ. ವೆರಿ ಗುಡ್ ಮ್ಯಾನ್, ಗುಡ್ ಜಾಬ್. ನಮ್ಮ ಎಲ್ಲ ಒಟ್ಟಿಗೆ ಬಂದು ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿ ಡಾಕ್ಟರ್ ಸಿನಿಮಾದ ಟೀಸರ್ ಒಂದು ಬರುತ್ತೆ. ಆ ಟೀಸರಲ್ಲೇ ಈ ಸಿನಿಮಾ ಏನು ಅಂತನ್ನುವಂಥದ್ದನ್ನು, ಈ ಸಿನಿಮಾ ಒಂದು ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ, ಅದನ್ನು ಬಿಟ್ಟು ಹೊರಗಡೆ ಬಂದು ಬೇರೆ ಏನೋ ಪ್ರಯತ್ನ ಮಾಡಿದ್ದೀವಿ ಅಂತ ಅನ್ನೋದನ್ನು ಅವರು ಇದುವರೆಗೂ ರಿಲೀಸ್ ಮಾಡಿದಂಥ ಚಿಕ್ಕ ಚಿಕ್ಕ ತುಣುಕಾಗಿರ್ಬೋದು, ಒಂದು ಪೋಸ್ಟರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಅದನ್ನೆಲ್ಲದರಲ್ಲೂ ಕೂಡ ಸಾಬೀತು ಮಾಡ್ತಾನೆ ಬರ್ತಾ ಇದ್ದಾರೆ. ಯೂಶಲಿ ಆ ಥರದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಸಿನಿಮಾದ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಅದು ಆ್ಯಕ್ಚುಲಿ ಈ ತಂಡದ ಮೇಲಿರೋವಂಥ ಜವಾಬ್ದಾರಿಯ ಭಾರ. ಇವತ್ತು ಆ ಸಿನಿಮಾ ನಾನು ನೋಡಿದಾಗ ಅವರೇನೇನು ತುಣುಕುಗಳನ್ನ ಇದು ಮಾಡಿದ್ರು, ಎಲ್ಲೂ ಮೋಸ ಮಾಡಿಲ್ಲ. ಅವತ್ತೇನು ಹೇಳಿದ್ದಾರೆ ಅದರ ದುಪ್ಪಟ್ಟು, ಅದನ್ನು 10 ಪಟ್ಟು ಈ ಸಿನಿಮಾ ಇಲ್ಲಿ ನನಗೆ ನೋಡಲು ಸಿಕ್ಕಿಬಿಟ್ಟಂಥದ್ದು. ನನಗೆ ಸಿನಿಮಾ ಶುರು ಆದ 3ನೇ ನಿಮಿಷದಲ್ಲೇ ಇದು ನಂತರದ ಸಿನಿಮಾ ಅಂತ ಅನಿಸಿದ್ದು, ಆಡಿಯನ್ಸ್ಗೆ ಬೇಕಾಗಿರೋವಂಥ ಸಿನಿಮಾ ಅಂತ ಅನಿಸಿದ್ದು. ಇವತ್ತು ನಾವು ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಈ ಥರದ್ದು ಪ್ರಯತ್ನಗಳು ಎಲ್ಲೆಲ್ಲೋ ಆಗ್ತಾಯಿದೆ ಅಂತ, ನಮ್ಮಲ್ಲೂ ಕೂಡ ಈ ಥರದ ಪ್ರಯತ್ನಗಳಾಗ್ತಾ ಇದೆ ಅಂತ ಅನ್ನೋದನ್ನು ಕೋಣ ಸಿನಿಮಾದ ಇಡೀ ತಂಡ ಅದು ಮಾಡಿದೆ. ನನಗೆ ಈ ಸಿನಿಮಾದಲ್ಲಿ ಒಟ್ಟಾರೆ ಎಲ್ಲ ಆವರಿಸ್ಕೊಂಡಂಥ ವ್ಯಕ್ತಿ, ನಟ, ನಿರ್ದೇಶಕ ಎಲ್ಲನೂ ಆಗಿದ್ದಾರೆ ಕೋಮಲ್ ಸರ್. ನಾನು ಅವರ ಜೊತೆಯಲ್ಲಿ 10 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೇನೆ. ಒಬ್ಬ ಸಹೋದರನಾಗಿದ್ದೇನೆ, ಸಹಪಾಠಿಯಾಗಿದ್ದೇನೆ, ಸಹೋದ್ಯೋಗಿ ಆಗಿದ್ದೇನೆ, ಗೆಳೆಯನಾಗಿದ್ದೇನೆ, ಎಲ್ಲನೂ ಆಗಿದ್ದೇನೆ. ಅವರಲ್ಲಿ ಇನ್ನೂ ಏನೇನಿದೆ ಅಂತ ಅನ್ನೋದನ್ನು ಈ ಸಿನಿಮಾ ತೋರಿಸ್ಕೊಂಡಿದೆ. ಒಂದು ಚಿಕ್ಕದೊಂದು ಬೌಂಡ್ರಿಯನ್ನು ಬಿಟ್ಟು ಹೊರಗಡೆ ಬಂದು ನಾವು ಈ ಚಾಲೆಂಜನ್ನು ತೊಗೊತೀವಿ ಅಂತ ಅನ್ನೋದನ್ನು ನಿರೂಪಿಸ್ತಿದ್ದಾರೆ ಈ ಒಂದು ತಂಡ. ಇದೊಂದು ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ ಅಂತ ಅನ್ನೋದನ್ನು ಫಸ್ಟ್ ಫ್ರೇಮನ್ನೇ ಹೇಳ್ತಾ ಹೋಗ್ತಾರೆ. ಕೋಮಲ್ ಅವರು ಇಡೀ ಸಿನಿಮಾವನ್ನು ತಮ್ಮ ಹೆಗಲ ಮೇಲೆ ಒಬ್ಬ ನಟನಾಗಿ, ಅವರು ಬರೀ ಕಾಮಿಡಿ ಮಾಡಿಲ್ಲ ಈ ಸಿನಿಮಾದಲ್ಲಿ, ಕಾಮಿಡಿಯನ್ನು ಹೊರತುಪಡಿಸಿ ಎಮೋಟ್ ಆಗಿರುವಂಥದ್ದು. ಆಮೇಲೆ ಒಬ್ಬ ನಟನಾಗಿ, ನಾನೊಬ್ಬ ನಟನಾಗಿ ಹೇಳ್ತೀನಿ, ಇದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಪಾತ್ರ. ಇದನ್ನು ಕೋಮಲ್ ಸರ್ ಬನ್ನಿ. ನಾನು ಈ ತೋಳು ಎಷ್ಟು ಶಕ್ತಿ ಇದೆ ಅಂತಂತಂದರೆ ಈ ಪಾತ್ರ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತಿಗೆ ಈ ಕ್ಷಣಕ್ಕೆ ಬೇಕಾಗಿರೋವಂಥ ಸಿನಿಮಾ. ನಾವೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಮೆಚ್ಕೊಳ್ತಾ ಇದ್ದೀವಲ್ಲ, ಆ ಥರದ ಸಿನಿಮಾ ಇವತ್ತು ಕನ್ನಡದಲ್ಲಿ ಬಂದಿದೆ ಅಂತಂತಂದರೆ ಇಡೀ ಕೋಣ ತಂಡಕ್ಕೆ ಸೇರಬೇಕಾಗಿರೋವಂಥ ಕ್ರೆಡಿಟ್ಸು ತನಿಷ್ ಅವರು. ತಮ್ಮ ಮೊದಲನೆಯ ಸಿನಿಮಾದಲ್ಲೇ ನಾನು ಅದನ್ನೇ ಹೇಳಿದೆ ಅವರಿಗೆ, ಸಿನಿಮಾ ಬಿಟ್ಟು ಹೊರಗಡೆ ಹೊರಗಡೆ ಬರ್ತಿದ್ದಂಗೆ ಹೇಳಿದೆ, ಏನ್ರಿ ಒಂದು ಯಾವುದೋ ಒಂದು ಲೈಟ್ ಹಾರ್ಟೆಡ್ ಸಿನಿಮಾ ಮಾಡಿರ್ತೀರಾ ಅಂತ ಅಂದ್ಕೊಂಡೆ. ಆ ಥರದ್ದು ಮಾಡಿಲ್ಲ ಅವರು. ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇರೋ ಅಂಥ ಸಿನಿಮಾನ ಕೈಗೆತ್ಕೊಂಡಿದ್ದಾರೆ. ಈ ಸಿನಿಮಾದ ಮೂಲಕ ಒಂದು ಭವಿಷ್ಯದಲ್ಲಿ ತುಂಬ ದೊಡ್ಡ ಸಂಸ್ಥೆಯಾಗಿ ಬೆಳೆಯುವಂಥ ಎಲ್ಲ ಥರದ ಎಲಿಜಿಬಿಲಿಟಿನೂ ಇರೋವಂಥ ಒಂದು ತಂಡವನ್ನು ಕಟ್ಟಿರುವಂಥ ಅವರಿಗೆ ಸ್ವಾಗತ. ನಿಮಗೆ ಪ್ರೊಡ್ಯೂಸರ್ ಆಗಿ ನಿಮ್ಮ ಚಿತ್ರರಂಗಕ್ಕೆ ಬರ್ತಿದ್ದೀರಿ. ಎಲ್ಲರ ಇಡೀ ಅಷ್ಟು ಕೋಟಿ ಜನಗಳ ಆಶೀರ್ವಾದ ನಿಮಗೆ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತೀವಿ, ಅದಕ್ಕೆ ಯಾವುದು ಮುಚ್ಚುಮರೆ ಇಲ್ದಂಗೆ ಬಿಫೋರ್ ರಿಲೀಸೇ ಎಲ್ಲ ನಿಮಗೆ ತೋರಿಸಿದ್ದೀವಿ. ಬಹುಶಃ ನಿಮಗೆಲ್ಲರಿಗೂ ಇಷ್ಟ ಆಗಿದೆ. ನೀವು ಕೊಡ್ತಾ ಇರೋ ಒಬ್ಬೊಬ್ಬರ ಒಂದೊಂದು ಪ್ರೋತ್ಸಾಹದ ಮಾತುಗಳು ನಾನು ನಿಜಕ್ಕೂ ಮಾಡಿದ್ದಕ್ಕೆ ಮತ್ತು ತನಿಷಾ ಮೇಡಮ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನಮಗೆ ಹೇಳೋಕ್ಕಾಗದೇ ಇರೋವಂಥ ಒಂದು ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು ವೆರಿ ಮಚ್. ಒಂದು ಹೊಸ ಆಯಾಮ ಕೊಟ್ಟಂಥ ಪ್ರೊಡ್ಯೂಸರ್ಸ್ಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ನನ್ನ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ನಮ್ಮ ಕೋಣ ಸಿನಿಮಾ ಇದೆ ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತುಂಬ ಆಸೆ ಪಟ್ಟು ಇಷ್ಟಪಟ್ಟು ಮಾಡಿರುವಂತಹ ಒಂದು ಸಿನಿಮಾ. ನಮ್ಮ ಕೋಮಲ್ ಸರ್ ನೀವೇ ನೋಡಿದ ಹಾಗೆ
ಯಾವಾಗ್ಲೂ ಈಸ್ ಅ ವರ್ಸಿಟಲ್ ಆ್ಯಕ್ಟರ್. ಯಾವುದೋ ಒಂದು ಜಾಗದಲ್ಲಿ ಮಾತ್ರ ಸಖತ್ತಾಗಿ ಮಾಡ್ತಾರೆ ಅಂತ ಇಲ್ಲ, ಅವರು ಎಲ್ಲ ತರಹದ ವಿಷಯನೂ ಕೂಡ ಸಖತ್ತಾಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡ್ತಾರೆ. ನಾವು ಅದನ್ನು ಎಂಜಾಯ್ ಮಾಡಲಿ ಅಂತ. ಇಲ್ಲಿವರೆಗೂ ನಾವು ಹೆಚ್ಚಿನ ಕಾಮಿಡಿಯನ್ನೇ ನೋಡಿರ್ತೀವಿ, ಬಟ್ ಕಾಮಿಡಿ ಜೊತೆಗೆ ಅವರ ಒಂದು ಎಮೋಷನ್ಸ್ನ ನಾವು ಹೊರತರುವಂಥ ಪ್ರಯತ್ನ ಮಾಡಿದ್ದೀವಿ. ಅವ್ರನ್ನ ಒಂದು ವಿಭಿನ್ನ ಪಾತ್ರದಲ್ಲಿ ನೋಡುವಂತಹ ಪ್ರಯತ್ನ ಈ ಕೋಣ ಸಿನಿಮಾದ ಮೂಲಕ ನಾವು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು. ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ನ ತಲೆಯಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ. ಅಕ್ಟೋಬರ್ 31ನೇ ತಾರೀಕು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ನ ಮಿಸ್ ಮಾಡ್ಕೋಬೇಡಿ. ಬಹಳಷ್ಟು ಹಿಂದೆ ಅಂದರೆ ಸ್ಕ್ರೀನ್ ಹಿಂದೆ ಬಹಳಷ್ಟು ಎಫರ್ಟ್ ಇದೆ. ಅದು ಹೋಗ್ತಾನೆ ನಮಗೆ ಗೊತ್ತಾಗೋದು. ಎಲ್ಲರಿಗೂ ಥ್ಯಾಂಕ್ ಯು. ಬೇಸಿಕಲಿ ಈ ಸಿನಿಮಾ ಬಂದು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಇನ್ನೊಂದು ನನ್ನ ಜೀವನದಲ್ಲೇ ನಾನು ಯಾವ್ದಾದ್ರು ಸಿನಿಮಾ ಪದೇ ನೋಡಿದ್ದೀನಿ ಅಂತಂದರೆ ಯಶೋದು ರಾಮಾಚಾರಿ. ಯಾಕೆಂದರೆ ಅದರಲ್ಲಿ ಆ ಥರ ಎಲಿಮೆಂಟ್ಸ್ ಇದೆ. ನಮ್ಮ ಸಿನಿಮಾ ಮಾಡಬೇಕು ಅಂದಾಗ ನಾವು ಅಂದ್ಕೊಂಡಿದ್ದು ಒಂದೇ, ಜನಕ್ಕೆ ಹೇಗೆ ಕೂಡಿಸ್ಬೇಕು ಆಸ್ ಆಡಿಯನ್ಸ್. ನಾನು ಫೀಲ್ ಮಾಡಿದಾಗೆ ಜನ ಫೀಲ್ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನೀವು ನಮ್ಮ ಸಿನಿಮಾ ನೋಡ್ತಾ ಹೋದರೆ ಫಸ್ಟ್ 10 ಮಿನಿಟ್ಸ್ ಏನು ಹೇಳಿದ್ದೀವಿ, ಅದಾದಮೇಲೆ ಹೇಗಿದೆ ಅದನ್ನ ಡೀಟೇಲ್ಡಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಇನ್ನೊಂದು ಆಸ್ ಎ ಆಡಿಯನ್ಸ್ ನಾನೀಗ ಸಿನಿಮಾ ಎಲ್ಲ ಹಂತದಲ್ಲೂ ತುಂಬ ಇನ್ವಾಲ್ವ್ ಆಗಿ ಕೆಲಸ ಮಾಡಿ ಎಲ್ಲ ನೋಡಿದ್ಮೇಲೆ ಮೇ ಬಿ ಒಂದು 50 ಸತಿ ಸಿನಿಮಾ ನೋಡಿರ್ಬೋದು. ಆ 50ನೇ ಸತಿಗೂ ಇನ್ನೂ ಒಂದು ಗೂಸ್ಬಂಪ್ಸ್ ಬರೋವಂಥ ಫೀಲ್ ಇದೆ ಸಿನಿಮಾದಲ್ಲಿ. ಒಂದು ಫ್ಯಾಕ್ಟ್ರ್ ಇದೆ, ಒಂದು ಎಂಟರ್ಟೈನಿಂಗ್ ಇದೆ. ಮೇಡಮು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಜನಕ್ಕೆ ಅಳು ಬರ್ಸುತ್ತೆ, ನಿಗೂ ಬರ್ಸುತ್ತೆ ಅಂತಂದರೆ ಸಮ್ವೇರ್ ವಿ ಫೀಲ್ ಎಸ್ ವಿ ಹ್ಯಾವ್ ಡನ್ ಸಮಥಿಂಗ್ ಗುಡ್. ಇರ್ರೆಸ್ಪೆಕ್ಟಿವ್ ಆಫ್ ಮುಂದಿನ ದಿನಗಳು ನಾವು ಏನೇನು ಮಾಡ್ತೀವಿ, ಏನಾಗುತ್ತೆ ಅನ್ನೋದು ಆಸ್ ಎ ಆಡಿಯನ್ಸ್, ಆಸ್ ಎ ಪ್ರೊಡ್ಯೂಸರ್ ಐ ಫೀಲ್ ಐ ಆಮ್ ವೆರಿ ಪ್ರೌಡ್ ಟು ಡಿಲಿವರ್ ದಿಸ್ ಕೈಂಡ್ ಆಫ್ ಮೂವಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಏನು ಹೇಳಬೇಕಂದ್ರೆ ಮೂವಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಅಚ್ಚಾ 31st ಅಕ್ಟೋಬರ್ ರಿಲೀಸ್ ಇದೆ. ಪ್ಲೀಸ್ ಥಿಯೇಟ್ರಿಗೆ ಬರ್ರಿ, ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ನಟ ನಟಿಯರು ಪ್ರತಿಯೊಬ್ಬರೂ ಒಂದೇ ಸಿನಿಮಾದಲ್ಲಿ ಇವತ್ತು ಇಲ್ಲಿ ನೋಡಿದ್ದು, ಹಾಗೆ ತೆರೆ ಮೇಲೆ ಇಷ್ಟು ವರ್ಷಗಳಾದಮೇಲೆ ಒಂದಷ್ಟು ಜನ ಕಾಣಿಸ್ಕೊಂಡಿದ್ದು, ಎಸ್ಪೆಷಲಿ ಕೋಮಲ್ ಸರ್ ಕಾಣಿಸ್ಕೊಂಡಿದ್ದು ತುಂಬಾ ಖುಷಿ ಕೊಡ್ತಾ ಇದೆ ನನಗೆ. ಆ್ಯಂಡ್ ತನಿಷಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕೋಮಲ್ ಸರ್ ಅಂತೂ ಆಬ್ವಿಯಸ್ಲಿ ಅದ್ಭುತ. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ದೀಪಾ ಋತ್ವಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಒಂಥರ ಒಂದು ಧಮಾಕೆದಾರ್ ಪರ್ಫಾರ್ಮೆನ್ಸ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ನಿಮ್ಮ ಮೊದಲನೇ ಪ್ರೊಡಕ್ಷನ್ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇನ್ನೂ ಹಲವಾರು ಒಳ್ಳೊಳ್ಳೆ ಸ್ಕ್ರಿಪ್ಟ್ಸು, ಹೊಸ ಸ್ಕ್ರಿಪ್ಟ್ಸ್, ಹೊಸ ಪ್ರಯತ್ನ ನಮಗೋಸ್ಕರ ತರ್ತಾ ಇದ್ದೀವಿ. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಎಲ್ಲರೂ ಬನ್ನಿ ಕೋಣ ಚಿತ್ರಮಂದಿರದಲ್ಲಿ ನೋಡಿ. ನಾವೇನು ಅಂದ್ಕೊಂಡಿರ್ತೀವಿ ಅದೆಲ್ಲ ಸಿನಿಮಾ, ಕೊನೆಯಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ, ಅದಕ್ಕೋಸ್ಕರ ನಾವು ಕಾಯಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಲೌಡಾ ಓಕೆ ಕೇಳಿಸ್ತಿದೆ ಈಗ? ಸೊ ಫಸ್ಟ್ ಆಫ್ ಆಲ್ ನಾನು ಕೋಣ ಇಡೀ ತಂಡಕ್ಕೆ ನನ್ನ ಬೆಸ್ಟ್ ವಿಶಸ್ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಖುಷಿ ವಿಷಯ, ತನಿಷಾ ಫಸ್ಟ್ ಪ್ರೊಡಕ್ಷನ್ ಬಹಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಂದು ಸಿನಿಮಾ ನಿರ್ಮಾಣ ಮಾಡಿ ರಿಲೀಸ್ ತನಕ ತೊಗೊಂಬರೋದು, ರಿಲೀಸ್ ಮಾಡೋದು ಒಂದು ಚಿಕ್ಕ ವಿಷಯ ಖಂಡಿತವಾಗ್ಲೂ ಅಲ್ಲ. ಅದನ್ನು ಇವತ್ತು ತನಿಷಾ ಕುಪ್ಪಂಡ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ತನಿಷಾ. ಆ್ಯಂಡ್ ಒಳ್ಳೆಯ ಪ್ರಯತ್ನ, ಒಳ್ಳೆಯ ಸಿನಿಮಾ. ಕೋಮಲ್ ಸರ್ ಅವರ ಪರ್ಫಾರ್ಮೆನ್ಸ್ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಲಾಸ್ಟ್ ಸೀನ್ಸ್ ಎಲ್ಲನೂ ಎಲ್ಲ ಕಲಾವಿದರು ಬಹಳ ಜನ ನನಗೆ ಗೊತ್ತಿರೋ ಅಂಥವ್ರೆ, ನಾನು ಅವ್ರ ಜೊತೆ ವರ್ಕ್ ಮಾಡಿರೋವಂಥದ್ದೇ. ಸೊ ಹಾಗಾಗಿ ಎಲ್ಲರೂ ಅದ್ಭುತವಾಗಿ ನಡೆಸಿದ್ದಾರೆ. ಆ್ಯಂಡ್ ನಿರ್ದೇಶಕರಿಗಾಗಲಿ, ನಿರ್ಮಾಪಕರಾಗಲಿ, ರವಿ, ಸೊ ಇವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಆಶಿಸ್ತೀನಿ. ದಯವಿಟ್ಟು ಕೋಣ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಈ ಇಡೀ ತಂಡಕ್ಕೆ ನಿಮ್ಮ ಒಂದು ಹಾರೈಕೆ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಕೋಣ ಸಿನಿಮಾ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ನಾನು ಒಂದ್ಸಾರಿ ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಮ್ರತಾ. ಸೊ ಇವತ್ತು ಕೋಣ ಸಿನಿಮಾ, ಮೈ ವೆರಿ ಡಿಯರೆಸ್ಟ್ ಫ್ರೆಂಡ್ ತನಿಷಾ, ಐ ಆಮ್ ಸೋ ಪ್ರೌಡ್ ಆಫ್ ಯು ಟುಡೇ. ಅಷ್ಟು ಒಳ್ಳೆ ಸಿನಿಮಾ. ತನಿಷಾ ಆಗಿರ್ಬೋದು, ಆರ್.ಕೆ. ಸರ್ ಆಗಿರ್ಬೋದು, ಕಾರ್ತಿಕ್ ಅವ್ರು ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಮ್ಯೂಸಿಕ್, ಸಿನಿಮಾಟೋಗ್ರಫಿ ಎಲ್ಲ ಟಾಪ್ ನಾಚ್ ಇದೆ. ಆ್ಯಂಡ್ ಆಲ್ಸೋ ಕಾಸ್ಟಿಂಗ್, ಕೋಮಲ್ ಸರ್, ತನಿಷಾ, ಋತ್ವಿ, ಹಾಗೆ ತುಂಬ ಜನ. ನಮ್ರತಾ. ನಾನು ಆ್ಯಕ್ಚುಲಿ ಕ್ಯಾಮಿಯೋ ಅಂತ ಹೇಳಿ ಕರೆಸಿ ನನ್ನನ್ನು ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ, ನಾನು ಆನ್ ಸ್ಕ್ರೀನ್ ನೋಡ್ಕೊಳ್ಳೋಕ್ಕೆ.
ಬಿಗ್ ಸ್ಕ್ರೀನಲ್ಲಿ ಐ ವಾಸ್ ವೆರಿ ವೆರಿ ಹ್ಯಾಪಿ. ಸೊ ಥ್ಯಾಂಕ್ ಯು ಸೋ ಮಚ್ ತನಿಷಾ. ಆ್ಯಂಡ್ ಸಕ್ಕತ್ತಾಗಿದೆ ಸಿನಿಮಾ, ಸುಮ್ಮನೆ ಮಾತಾಗಿ ಹೇಳಬೇಕು ಅಂತಲ್ಲ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ, ನೋಡಿ ಸಿನಿಮಾನ. ಹಾಗೆ ಅಕ್ಕಪಕ್ಕದವ್ರಿಗೂ ಹೇಳಿ. ಐ ಆಮ್ ಸೋ ಪ್ರೌಡ್ ಆಫ್ ಯು ಟುಡೇ. ಆಲ್ ದ ವೆರಿ ಬೆಸ್ಟ್. ಸೋ ಮಚ್ ಥ್ಯಾಂಕ್ಸ್. ನಾವು ಫಸ್ಟ್ ಟೈಮ್ ನೋಡಿದ್ದು ಆ್ಯಕ್ಚುಲಿ. ನಮ್ಮ ಪೋರ್ಷನ್ ಡಬ್ಬಿಂಗ್ ಬಿಟ್ಟು ಯಾವ ಪೋರ್ಷನ್ನು ಅಕ್ಕ ತೋರಿಸಿರಲಿಲ್ಲ. ಸೊ ಕಂಪ್ಲೀಟ್ ಸಿನಿಮಾ ಆದಮೇಲೆ ನೋಡಿ ನಿಮಗೆ ಸರ್ಪ್ರೈಸ್ ಇದೆ ಅಂತದ್ದು. ಆ ಸರ್ಪ್ರೈಸ್ ಏನಿತ್ತು ನಿಜವಾಗ್ಲೂ ಸರ್ಪ್ರೈಸ್ ಆಗೇ ಇತ್ತು. ಬಿಕಾಸ್ ಎಲ್ಲ ಎಲಿಮೆಂಟ್ಸು ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ನನಗಂತೂ ಸಖತ್ ಇಷ್ಟ ಆಯಿತು. ಥಿಯೇಟ್ರಲ್ಲಿ ಏನೋ ಡಿಫ್ರೆಂಟಾಗಿ ಏನೋ ನೋಡ್ತೀನಲ್ಲ ಅನ್ನೋ ಥರ ಕಲರ್ಫುಲ್ಲಾಗಿ ಸಕ್ಕತ್ತಾಗಿತ್ತು. ನಮ್ಮ ಸಿನಿಮಾ ಬಗ್ಗೆ ಜಾಸ್ತಿ ನಮ್ಮ ತಮಟೆ ನಾವೇ ಹೊಡ್ಕೋಬಾರ್ದಂತೆ. ಅದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು. ನೀವು ಹೇಳಿ. ಇಲ್ಲ, ಆ್ಯಕ್ಚುಲಿ ಯಾರೂ ನಮ್ಮ ತಮಟೆ ಹೊಡಿಲಿಲ್ಲ ಅಂದರೆ ನಮ್ಮ ತಮಟೆ ನಾವೇ ಹೊಡ್ಕೊಬೇಕು. ಆ್ಯಕ್ಚುಲಿ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಅದ್ಭುತವಾದಂಥ ಎಲ್ಲ ಕಲಾವಿದರುಗಳು ಒಂದು ಕಡೆ ಸೇರಿ ಒಂದು ಅದ್ಭುತವಾದ ಸಿನಿಮಾನ ಮಾಡಿದ್ದಾರೆ. ಕೋಮಲ್ ಸರ್ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇಡೀ ಫ್ಯಾಮಿಲಿ ಸಮೇತ ಬಂದು ಕೂತು ನೋಡುವಂಥ ಸಿನಿಮಾ. ಕಾಮಿಡಿ ಈ ಕಡೆ ನಮ್ಮ ಸಾಮಾಜಿಕ ಧಾರ್ಮಿಕ ವಿಚಾರಗಳ ಬಗ್ಗೆ ಹೇಳುವಂಥ ಇದನ್ನು ನಮ್ಮ ಹರೀಶ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಇಲ್ಲಿ ಲವ್ ಸ್ಟೋರಿ ನಡೀತಾ ಇದೆ. ಇವ್ರಿಗೆ ಲೈನ್ ಹೊಡಿತಿರ್ತಾರೆ, ನಾನು ಇವ್ರಿಗೆ ಲೈನ್ ಹೊಡಿತಿರ್ತೀನಿ. ನಾನು ಮಾತ್ರ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡೋಕ್ಕೆ. ಆ್ಯಕ್ಚುಲಿ ಇವ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ನಮ್ಮ ಹೀರೋಯಿನ್ನು ಜ್ಯೋತಿ ಜೊತೆಗೆ ನಮ್ಮ ಈ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೇಡಮ್ ತುಂಬ ಒಳ್ಳೆಯ ಭವಿಷ್ಯ ಇದೆ. ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಬೇರೆ ಎಲ್ಲ ಕಲಾವಿದರು ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ನಾನು ಭಗವಂತನಲ್ಲಿ ಬೇಡೋದು ಅಂದರೆ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿರೋ ನಿರ್ಮಾಪಕರು ಒಳ್ಳೆಯದಾಗಬೇಕು, ಕಷ್ಟಪಟ್ಟು ನಿರ್ದೇಶನ ಮಾಡಿರೋ ನಿರ್ದೇಶಕರಿಗೂ ಒಳ್ಳೆಯದಾಗಬೇಕು. ಇದು ಎಲ್ಲರ ಮನಸ್ಸನ್ನು ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ. ಇವತ್ತು ಯಾವ ರೀತಿ ನಾವೆಲ್ಲಿ ಮೀಟ್ ಮಾಡಿದ್ದೀವೋ ಅದೇ ರೀತಿ ಒಂದು ಸಕ್ಸಸ್ಫುಲ್ ಮೀಟಿಂಗ್ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಹೇಳಿದ್ದಾರೆ ಒಂದು ಸಾರಿ. ಅದರಲ್ಲಿ ಮತ್ತೆ ಮೀಟ್ ಮಾಡೋಣ, ನಾವೆಲ್ಲ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ದೇವರ ಕೃಪೆ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಗಾಡ್ ಬ್ಲೆಸ್. ಎಲ್ರಿಗೂ ನಮಸ್ಕಾರ. ಕೋಣ ಆ್ಯಕ್ಚುಲಿ ಕೋಣ ಸಿನಿಮಾದಲ್ಲಿ ನಾನು ಭಾಗಿಯಾಗಬೇಕಾಗಿತ್ತು, ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಸಮಯದ ಅಭಾವದಿಂದ ನನಗೆ ಸಿನಿಮಾ ಶೂಟಿಂಗ್ ನಾನು ಮಾಡೋಕ್ಕಾಗಿಲ್ಲ. ಬಟ್ ನಾನು ತನಿಷಾಗೆ ಹೇಳಿದೆ, ನನ್ನ ಒಂದು ಸಪೋರ್ಟ್ ಈ ಸಿನಿಮಾಕ್ಕೆ 100% ಇದ್ದೇ ಇರುತ್ತೆ ಅಂತ. ಸೊ ಈ ಸಿನಿಮಾ ಆ್ಯಕ್ಚುಲಿ ಒಂದು ಭಾಳ ವಿಭಿನ್ನವಾದ ಸಿನಿಮಾ. ಸ್ಟಾರ್ಟಿಂಗಿಂದ ಹೇಳಬೇಕಂದ್ರೆ ಕೋಮಲ್ ಸರ್ ಇದುವರೆಗೂ ನಾವು ಅವ್ರನ್ನ ನೋಡೇ ಇಲ್ಲ, ಅಂಥ ಒಂದು ವಿಭಿನ್ನ ಪಾತ್ರದ ಅವರು ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ತನಿಷಾ ಅಫ್ಕೋರ್ಸ್ ನಮಗೆಲ್ಲರಿಗೂ ಗೊತ್ತು, ಭಾಳ ಒಳ್ಳೆ ನಟಿ ಅಂತ. ಆ್ಯಂಡ್ ಆ್ಯಸ್ ಅ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಕುಪ್ಪಾಂಡಾಸ್ ಪ್ರೊಡಕ್ಷನ್ನಿಂದ ಒಂದು ಭಾಳ ಉತ್ತಮವಾದಂಥ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಯಾರ್ಯಾರು ಈ ಸಿನಿಮಾ ಎಲ್ಲರೂ ಖಂಡಿತವಾಗ್ಲೂ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಅಷ್ಟೇ ಅಲ್ಲದೆ ಪ್ರೊಡ್ಯೂಸರ್ ಆಗಿ ತುಂಬ ಜನ ಕಲಾವಿದರನ್ನು ಈ ಸಿನಿಮಾದಲ್ಲಿ ಸೇರಿಸಿದ್ದಾಳೆ. ಆ್ಯಂಡ್ ಯಾರ್ಯಾರು ಬಿಗ್ ಬಾಸ್ ಫಾಲೋವರ್ಸ್ ಇರ್ತೀರಾ, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಈ ಸಿನಿಮಾದ ತೆರೆ ಮೇಲೆ ನೋಡ್ಬೋದು. ನನ್ನ ಆಲ್ಮೋಸ್ಟ್ ಎಲ್ಲರೂ ನನ್ನ ಸ್ನೇಹಿತರೆ ಇದರಲ್ಲಿ ಆ್ಯಕ್ಟ್ ಮಾಡಿರೋರು. ಐ ವಿಶ್ ಆಲ್ ದ ಬೆಸ್ಟ್ ಟು ಕೋಣ ಆ್ಯಂಡ್ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಸರ್. ಸೊ RK ಸರ್ ಅಂತ ಅವರದ್ದು ಪ್ರೊಡ್ಯೂಸರ್ ಫಾರ್ ಕೋಣ, ಅವರು ಈ ಸಿನಿಮಾದ ಶುರುವಿನಿಂದ ಸಿನಿಮಾ ಮುಗಿಯೋವರೆಗೂ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ ಅಂತ ನಾನು ನೋಡಿದ್ದೀನಿ. ಸೊ ಇವರಿಗೆ ಹೊಸ ತಂಡಕ್ಕೆ ಒಳ್ಳೆಯದಾಗಬೇಕು. ಹೆಚ್ಚು ಜನ ಬಂದು ಈ ಸಿನಿಮಾ ನೋಡಿದ್ರೆ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗುತ್ತೆ, ಸಿನಿಮಾಗೆ ಒಳ್ಳೆಯದಾಗುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ತನಿಷಾ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಈಗ ಜಸ್ಟ್ ಕೋಣ ಸಿನಿಮಾ ನೋಡಿದ್ವಿ. ಒಂದು ಪವರ್ ಪ್ಯಾಕ್ ಫುಲ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ದೊಡ್ಡ ತಾರ ಬಳಗ ಇಷ್ಟು ಜನ ಸೇರಿಸಿ ಒಂದು ಅದ್ಭುತವಾದ ಕಥೆನ ಹಿಡಿಯುವಂಥದ್ದಿರಲ್ಲ, ತುಂಬಾ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಅನಿಸುತ್ತೆ. ಐ ಶುಡ್ ಕಂಗ್ರ್ಯಾಚುಲೇಟ್ ತನಿಷಾ ಬಿಕಾಸ್ ಬೀಯಿಂಗ್ ಆ್ಯನ್ ಆ್ಯಕ್ಟರ್ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ಮುಂದೆ ನಿಂತು ಇಂಥ ಒಂದು ಒಳ್ಳೆ ಕಥೆ ತೊಗೊಂಡು ಇಂಥ ಒಂದು ಒಳ್ಳೆ ತಾರಾ ಬಳಗ ತೊಗೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟದ ವಿಚಾರ. ಅಂಥದ್ರಲ್ಲಿ ಪ್ರತಿಯೊಬ್ಬರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ಅದ್ಭುತವಾದ ಸ್ಕ್ರೀನ್ ಪ್ಲೇ ಇದೆ. ಎಸ್ಪೆಷಲಿ ಕೋಣ ನೋಡೋಕೆ ನೀವೆಲ್ಲ ಬರಲೇಬೇಕು.
ಎಷ್ಟು ಮುದ್ದಾಗಿದೆ ಕೋಣ ಅಂದರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂದರೆ ನೀವು ಅದನ್ನು ಖಂಡಿತವಾಗಿ ನೋಡಬೇಕು. ಹಾಗೆ ಕಾರ್ತಿಕ್ ಹೇಳ್ದಂಗೆ ಬಿಗ್ ಬಾಸ್ ಲವರ್ಸ್ ಎಲ್ಲ ಖಂಡಿತವಾಗ್ಲೂ ನೀವು ಸೂಪರ್ ಎಕ್ಸೈಟೆಡ್ ಆಗಿ ಇದನ್ನು ಸಿನಿಮಾ ನೋಡ್ತೀರಾ. ಯಾಕಂದರೆ ಅಂಥ ಒಂದು ಆ್ಯಕ್ಟರ್ಸ್ ಇದ್ರೊಳಗಡೆ ಇದ್ದಾರೆ. ಸೊ ಪ್ಲೀಸ್ ಬಂದು ಈ ಸಿನಿಮಾ ನೋಡಿ ತನಿಷಾ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ನಮ್ಮ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿಬಿಟ್ರು. ನಾನು ಸುಕನ್ಯಾ ಅನ್ನೋ ಪಾತ್ರನ ಮಾಡ್ತಿದ್ದೀನಿ. ಸೊ ಇದೇ ತಿಂಗಳು ಅಕ್ಟೋಬರ್ 31ಗೆ ನಮ್ಮ ಕೋಣ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಇದನ್ನು ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀವಿ. ಸೊ ನಮ್ಮ ಪ್ರಾಡಕ್ಟ್ ನಿಮ್ಮ ಮುಂದೆ ಇದೆ. ಸೊ ಇದನ್ನು ನೀವು ಸ್ವೀಕರಿಸಿ ನಮ್ಮ ಇಡೀ ತಂಡಕ್ಕೆ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಕುಪ್ಪಂಡ ಪ್ರೊಡಕ್ಷನ್ಸ್ ಫಸ್ಟ್ ಸಿನಿಮಾ ಕೋಣ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಮೇಕಿಂಗ್ ವೈಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸು ಇಬ್ಬರು ಇಲ್ಲೇ ಒಟ್ಟಿಗೆ ಇದ್ದಾರೆ. ಅವರ ಶ್ರಮ ಎಲ್ಲ ಕಡೆ ಕಾಣಿಸ್ತಾ ಇದೆ. ಆ್ಯಂಡ್ ಹೊಸ ನಿರ್ಮಾಪಕರಾಗಿ ಒಬ್ಬ ಕಲಾವಿದರಾಗಿ ಅವರೆಲ್ಲರೂ ನೋಡ್ಕೊಂಡು ಬಂದಿರುವಂಥವ್ರು ಅದ್ಭುತವಾಗಿ ಮಾಡಿರುವಂಥ ಸಿನಿಮಾಗಳನ್ನ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಇದೇ ಪ್ರೊಡಕ್ಷನಲ್ಲಿ ಇನ್ನಷ್ಟು ಸಿನಿಮಾಗಳು ಬರಲಿ, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ. ಆ್ಯಂಡ್ ಎಲ್ಲರಿಗೂ ಅವರು ಒಂದು ಅವಕಾಶಗಳು ಕೊಡ್ತಾ ಇದ್ದಾರಲ್ಲ, ಅದು ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಬಿಕಾಸ್ ಬೀಯಿಂಗ್ ಎನ್ ಆರ್ಟಿಸ್ಟ್ ಎಲ್ಲರೂ ಕರ್ಕೊಂಡ್ಬಂದು ಒಂದು ಗುಡ್ಡೆ ಹಾಕೋದು ಅಷ್ಟೊಂದು ಈಸಿ ಅಲ್ಲ. ಸೊ ಅವ್ರು ಆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅದ್ಭುತವಾಗಿ ಸಿನಿಮಾ ಬಂದಿದೆ. ಆ್ಯಂಡ್ ಕೋಮಲ್ ಸರ್ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್, ಯಾರು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ನಮ್ಮ ಲೆಜೆಂಡ್ಸ್ಗಳವರೆಲ್ಲ. ಸೊ ಹಾಗಾಗಿ ನಮ್ಮ ಜಗ್ಗೇಶ್ ಸರ್ದು ಒಂದು ವಾಯ್ಸ್ ಇರ್ಬೋದು, ಆ ವಾಯ್ಸ್ ಅವರು ಅದ್ಭುತವಾಗಿ ಅಂತ ಬಂದಿರೋಂಥದ್ದು ನಮಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಸಿನಿಮಾಗಳಲ್ಲಿ ಒಟ್ಟಿಗೆ ಮಾಡ್ತೀವಿ ನಾವು. ಹೆಚ್ಚು ಹೇಳ್ಬೇಕು ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಎಲ್ರಿಗೂ ನಮಸ್ಕಾರ. ಕೋಣ ತನಿಷಾ ಕುಪ್ಪಂಡ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರ ಜೊತೆಗೆ ಅವ್ರ ಸ್ನೇಹಿತರು ಎಲ್ಲ ಸೇರಿಸ್ಕೊಂಡು ಒಂದು ಕಾಮಿಡಿ ಎಂಟರ್ಟೈನ್ ಇದೆ. ಅಂದರೆ ನನಗೆ ನಾವು ಹೆಚ್ಚು ಟಿ ವಿಲಿ ಬಿಗ್ ಬಾಸ್ ನೋಡೋದಿಲ್ಲ, ಅಲ್ಲಲ್ಲೆಲ್ಲ ಕ್ಲಿಪ್ಸ್ಗಳನ್ನ ನೋಡ್ತೀವಿ. ಆದರೆ ರಿಯಲ್ ಆಗಿ ಇವತ್ತೊಂದು ಬಿಗ್ ಬಾಸ್ ಶೋ ನೋಡೋದಂಗೆ ಆಯಿತು. ಯಾಕೆಂದರೆ ಬಿಗ್ ಬಾಸಲ್ಲಿ ಆ್ಯಕ್ಟ್ ಮಾಡಿರೋರು ಮ್ಯಾಕ್ಸಿಮಮ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಂಟರ್ಟೈನಿಂಗ್ ಆಗಿದೆ. ಈ ವೀಕೆಂಡು ಎಲ್ಲರೂ ಸಿನಿಮಾ ನೋಡೋ ಒಂದು ಆಯ್ಕೆ ಇದ್ದರೆ ಬಂದು ಕೋಣ ನೋಡಿ. ಒಂದು ಫನ್ನು, ಅದ್ರ ಜೊತೆಗೆ ಒಂದು ಒಳ್ಳೆ ಥ್ರಿಲ್ ಎಲಿಮೆಂಟ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ, ಹಾರರ್ ಎಲಿಮೆಂಟ್ಸ್ಗಳನ್ನ ಇಟ್ಟಿದ್ದಾರೆ. ಸಿನಿಮಾ ಬಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಕೋಣ ಸಿನಿಮಾ ನಮ್ಮ ಟೈಗರ್ ತನಿಷಾ ಕುಪ್ಪಂಡ ಅವರು ಪ್ರೊಡಕ್ಷನಲ್ಲಿ ಮೂಡಿ ಬಂದಿದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಆ ಸಿನಿಮಾದಲ್ಲಿ ನಾನೊಂದು ಚಿಕ್ಕ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ತುಂಬ ಚಿಕ್ಕ ಕ್ಯಾರೆಕ್ಟ್ರು, ತುಂಬ ಖುಷಿ ಪಡ್ತೀರಾ. ಇಡೀ ಸಿನಿಮಾ ಟೈಮ್ ಓದಿದ್ದೇ ಗೊತ್ತಾಗಲ್ಲ ನಿಮಗೆ. ಅಷ್ಟು ಕಾಮಿಡಿ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಯಾಕಂದ್ರೆ ನನಗಂತೂ ಹೇಗೆ ಟೈಮ್ ಹೋಯ್ತು ಅಂದರೆ ಗೊತ್ತಾಗಿಲ್ಲ. ಮತ್ತು ನಾನು ಮಾಡಿರೋಂಥ ಕ್ಯಾರೆಕ್ಟರ್ ನೋಡಿ ನನಗೆ ತುಂಬ ಒಂಥರ ನಗು ಬಂದು ತುಂಬ ಖುಷಿ ಆಯಿತು ಮೂವಿ ನೋಡಿ. ಕೋಮಲ್ ಸರ್ ಕ್ಯಾರೆಕ್ಟರ್ ಆಗಿರಲಿ, ನಮ್ಮ ತನಿಷಾ ಅವ್ರ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಹೇಳೋಂಗೆ ಇಲ್ಲ. ನಮ್ಮ ರಂಜಿತ್ ಕೂಡ ಅಷ್ಟೇ. ಇಡೀ ತಂಡ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಸಿನಿಮಾ ಮಾಡಿದೆ. ಕೋಣ ಸಿನಿಮಾ ತುಂಬ ಚೆನ್ನಾಗಿದೆ. ಇಡೀ ತಂಡಕ್ಕೆ ಮತ್ತು ತನಿಷಾ ಕುಪ್ಪಂಡ ಅವ್ರಿಗೆ ಸರ್ ಹಿಂದೆ ನಿಂತು ಇಡೀ ಸಿನಿಮಾನ ನಡೆಸ್ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್ ಸಿನಿಮಾ. ಒಳ್ಳೆಯದಾಗಲಿ ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಇನ್ನೊಂದು, ನಾನು ಬಂದ ತಕ್ಷಣ ನನ್ನ ಸಿನಿಮಾದಲ್ಲಿ ಹಸು ಸತ್ತೋಗ್ಬಿಡ್ತು. ಏನು ಮಾಡೋದು, ಬೇಜಾರು ಆಗ್ತಾ ಇದೆ ನನಗೆ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಕೋಣ ಸಿನಿಮಾ ನೋಡ್ಕೊಂಡ್ರೆ ಒಂದು ವಿಭಿನ್ನವಾದ ಸಬ್ಜೆಕ್ಟ್, ವಿಭಿನ್ನವಾದ ಕಾನ್ಸೆಪ್ಟ್. ಆ್ಯಂಡ್ ಇವಾಗ ಬರ್ತಿರೋ ಸಿನಿಮಾಗಳಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ತುಂಬ ಇಷ್ಟ ಆಯಿತು. ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಲಾವಿದರ ಬಳಗನೇ ಇದೆ ಅಂತ ಹೇಳ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಿತರ ಬಳಗನೇ ಇದೆ. ಒಂದೊಂದು ಫ್ರೇಮಲ್ಲಿ ಒಂದೊಂದು ಆರ್ಟಿಸ್ಟ್ ಬರ್ತಾರೆ, ಎಲ್ಲರೂ ನಮ್ಮ ಸ್ನೇಹಿತರು ಅಂತ ಅನಿಸ್ತಾರೆ. ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕೋಮಲ್ ಸರ್ ಪರ್ಫಾರ್ಮೆನ್ಸ್ ಕೂಡ ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ. ಕ್ಲೈಮ್ಯಾಕ್ಸ್ ಒಂದು ಬ್ಯೂಟಿಫುಲ್ ಆಗಿ ಬಂದಿದೆ. ಆ್ಯಂಡ್ ತನಿಷಾ ನಾನು ಇಂಡಸ್ಟ್ರಿಗೆ ಬಂದಾಗಿನೂ ನೋಡ್ತಾ ಇದ್ದೀನಿ. ತುಂಬ ಹಾರ್ಡ್ ವರ್ಕ್. ಒಂದು ಸಿನಿಮಾನ ಶೂಟಿಂಗ್ ಶುರು ಮಾಡಿ ಅದು ಪೋಸ್ಟ್ ಪ್ರೊಡಕ್ಷನ್ಸ್ ಮಾಡಿ ಸಿನಿಮಾ ರಿಲೀಸ್ ಮಾಡೋದು ಬಹಳ ಕಷ್ಟ, ಎಲ್ರಿಗೂ ಗೊತ್ತಿರುತ್ತೆ. ಅದು 1 ವರ್ಷದಲ್ಲಿ ಇಷ್ಟು ಬ್ಯೂಟಿಫುಲ್ ಆದ ಒಂದು ಸಿನಿಮಾನ ತೆಗೆದು, ಬ್ಯೂಟಿಫುಲ್ ಕ್ವಾಲಿಟಿ ಕೂಡ ಒಳ್ಳೆ ಸಿನಿಮಾ ತೆಗೆದು ಇಷ್ಟು ಬೇಗ ರಿಲೀಸ್ ಮಾಡ್ತಿದ್ದಾರೆ. ಸೊ ನಮ್ಮ KFID ಅವರು ಕೂಡ ಪ್ರೊಡ್ಯೂಸರ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಆ್ಯಕ್ಟ್ರಸ್ ಅಷ್ಟೇ ಅಲ್ಲ, ಆಂಟ್ರಪ್ರನರ್ ಅಷ್ಟೇ ಅಲ್ಲ, ಈಗ ಇನ್ನೊಂದು ಅವರು ಪ್ರೊಡ್ಯೂಸರ್ ಕೂಡ. ಸೊ ಆಲ್ ದಿ ವೆರಿ ಬೆಸ್ಟ್ ತನಿಷಾ ಅವ್ರಿಗೆ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾ
ತುಂಬಾ ಚೆನ್ನಾಗಿದೆ. ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಇದೇ 34 ಸಿನಿಮಾ ರಿಲೀಸ್ ಆಗ್ತದೆ, ಹೋಗಿ ನೋಡಿ. ಕನ್ನಡ ಸಿನಿಮಾಗಳಿಗೆ ಬ್ಲೆಸ್ ಮಾಡಿ. ಹಾಗೆ ಕೋಣ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಘು ರಾಮಪ್ಪಪ್ಪ. ಈ ಕೋಣ ಸಿನಿಮಾದಲ್ಲಿ ಒಂದು ಮೇಷ್ಟ್ರು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅಂದರೆ ನಾಟಕದ ಮೇಷ್ಟ್ರು, ವಿಭಿನ್ನವಾದ ಪ್ರಯತ್ನ. ಈ ಥರ ಬಾಳ್ಡಿ ತಲೆ ಕಾಣಲ್ಲ ನಿಮಗೆ, ಒಂದು ಜಿಗ್ ಹಾಕ್ಕೊಂಡಿದ್ದೀನಿ. ನನಗೆ ಗುರುತಿಸೋದು ಕಷ್ಟ ಆಗ್ಬೋದು ಅನಿಸುತ್ತೆ. ಬಟ್ ಕೋಮಲ್ ಸರ್ ಅವರ ಪರ್ಫಾರ್ಮೆನ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಜೊತೆಗೆ ಜಗ್ಗೇಶ್ ಸರ್ ಅವರ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದಾರೆ, ಅದಂತೂ ಅಮೇಝಿಂಗ್ ಆಗಿದೆ. ಜೊತೆಗೆ ತನಿಷಾ ಅವರ ಈ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ಅಂತೂ ಎಲ್ಲರೂ ಮೆಚ್ಕೊಂಡಿದ್ದಾರೆ. ನೀವು ಥಿಯೇಟ್ರಿಗೆ ಬಂದು ನೋಡಿ, ಹರಸಿ ಹಾರೈಸಿ. ಎಲ್ಲರಿಗೂ ನಮಸ್ಕಾರ. ಕೋಣ ಮೂವಿ ತುಂಬ ಅದ್ಭುತವಾಗಿ ಬಂದಿದೆ. ಅದರಲ್ಲೂ ಕೂಡ ಎಲ್ಲ ತಾರಾ ಬಳಗ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತನಿಷಾ ಅವರು ತುಂಬ ಮುದ್ದಾಗಿ ಕಾಣಿಸ್ತಾರೆ. ಇವು ಬೆಂಕಿ ನೋಡಿ ಕುಡಿದ್ದಾರೆ, ಬಟ್ ಇವಾಗ ಮುದ್ದಾಗಿರೋ ಒಂದು ಲಕ್ಷ್ಮಿನ ನೋಡ್ತೀರಾ ಈ ಸಾಂಗ್ಸು ಕೂಡ. ಮತ್ತು ಸ್ಟೋರಿ ತುಂಬ ನೀಟಾಗಿ, ಅಂದರೆ ಲೈಕ್ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಎಲ್ಲಿ ಹೇಗೆ ಹೋಗುತ್ತೆ ಅಂತ. ಸೊ ಅಷ್ಟು ಅದ್ಭುತವಾಗಿ ಬಂದಿದೆ. ಸಾಂಗ್ಸು ಕೂಡ ಅಷ್ಟು ಚೆನ್ನಾಗಿದೆ. ನಾನೇ ಒಂದು ಸ್ಟೆಪ್ ಹಾಕ್ತಿದ್ದೀನಿ ತನಿಷಾ ಜೊತೆ, ಅಷ್ಟು ಚೆನ್ನಾಗಿರೋದು. ಸೊ ಹಾಗೆ ಆಲ್ ದಿ ಬೆಸ್ಟ್. ಬ್ಲಾಕ್ ಬಸ್ಟರ್ ಆಗಲಿ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿನ ನೋಡಿ ಅಂತ ಈ ಮೂಲಕ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಸಿ ಜಿ ವರ್ಕ್ ಆಗಿರ್ಬೋದು, ಕಲರ್ಸ್ ಒಂದು ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಐ ಮಸ್ಟ್ ಸೇ ಕೋಮಲ್ ಸರ್ ಆ್ಯಂಡ್ ಯು ಹ್ಯಾವ್ ಪರ್ಫಾರ್ಮ್ ರಿಯಲಿ ವೆಲ್. ಕ್ಲೈಮ್ಯಾಕ್ಸ್ ಏನಂತೂ ಮಿಸ್ ಮಾಡೋಲ್ಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಅದ್ಭುತವಾಗಿ ಮೂವಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ತನಿಷಾ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಗೈಸ್. ಇಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಅದರಲ್ಲೂ ಕಲಾವಿದೆಯಾಗಿ ಬಂದು ಅಷ್ಟು ವರ್ಷ ಅವರು ಮಾಡಿದಂಥ ಎಫರ್ಟಿಂದ ಆ ಒಂದು ಮಾಡಿದಂಥ ಸಿನಿಮಾ ಇಷ್ಟು ವರ್ಷದ್ದು ಸಂಪಾದನೆ ತಂದು ಹಾಕಿ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಮಾಡಿದ್ದಾರೆ. ಈ ಸಿನಿಮಾಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಕೋಣ. ಥ್ಯಾಂಕ್ ಯು. ಕೋಣ ಸಿನಿಮಾದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ನಿಜವಾಗ್ಲೂ. ಎಸ್ಪೆಷಲಿ ಡೈರೆಕ್ಟರ್ ಹರಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತನಿಷಾ ಅವರೇ, ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ವಿಶ್ ಯು ಗುಡ್ ಲಕ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಎಷ್ಟೋ ಸಂಬಂಧಗಳನ್ನ ನಮಗೆ ಒಂದುಗೂಡ್ತು ಈ ಸಿನಿಮಾಯಿಂದ. ಎಲ್ಲೋ ಒಳ್ಳೆ ಫ್ರೆಂಡ್ಸ್ ಎಲ್ಲ ಮುಂದೆ ಈ ಸಂಬಂಧ ಹೀಗೆ ಮುಂದೆ ಹೋಗ್ತಾ ಅಂತ ಹೇಳ್ತಾ ಮೂವಿ ಕೋಣ ಬೆಸ್ಟ್ ಆಫ್ ಲಕ್, ಗುಡ್ ಲಕ್.